ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ನಮ್ಮಲ್ಲಿ ನಮ್ಮ ಆಹಾರ ವಿಹಾರಗಳಿಂದ ಅಂದರೆ ಗಾಳಿ ಸೇವನೆಯಿಂದ ಮತ್ತು ಆಹಾರದಿಂದ, ನೀರಿಂದ ನಾನಾ ರೀತಿಯ ಹೊಟ್ಟೆ ಸಂಬಂಧಪಟ್ಟ ಕಾಯಿಲೆಗಳು ಶುರುವಾಗ್ತವೆ. ಆ ಕಾಯಿಲೆಗಳನ್ನು ನಾವು ತೊಲಗಿಸ್ಬೇಕಂದ್ರೆ ನಮ್ಮ ಮನೆಯಲ್ಲಿರುವಂತಹ ಡ್ರಗ್ ಹೌಸ್ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳಿಂದ ಅದನ್ನು ನಾವು ಕಲಿಸ್ಬೋದು. ಅದನ್ನು ಬಿಟ್ಟು ಆಸ್ಪತ್ರೆಗೆ ಹೋದಾಗ ಆ ಟೆಸ್ಟು ಈ ಟೆಸ್ಟು ಅದು ಮಾಡಿ ಇದು ಮಾಡಿ ಅದು ಎತ್ಕೋ ಅಂತೇಳಿ ಇದು ಮಾಡಿ ಏನೇನೋ ಮಾಡಿ ಕೊನೆಗೆ ಯಾವುದೋ ಒಂದು ಕೊಟ್ಟು ಮನೆಗೆ ಹೋಗ್ರಿ ಅಂತಾರೆ. ಅಂದರೆ ಅದನ್ನು ಸೇವನೆ ಮಾಡಿದಾಗ ಮತ್ತು ಬೇರೆ ಬೇರೆ ಕಾಯಿಲೆಗಳೆಲ್ಲ ನಮಗೆ ಅಟ್ಯಾಕ್ ಆಗ್ತವೆ. ಅಂತಹದು ಬೇಡ ಅಂದರೆ ನಾವು ನಮ್ಮ ಮನೆಯಲ್ಲಿರುವಂತಹ ಜೀರಿಗೆ ಮತ್ತು ಮಜ್ಜಿಗೆಯಿಂದ ಅನೇಕ ಕಾಯಿಲೆಗಳನ್ನು ತೊಲಗಿಸ್ಬೋದು. ಅದರಲ್ಲಿ ಒಂದು ನಂಬರ್ 1 ಅಸಿಡಿಟಿ, ನಂಬರ್ 2 ಗ್ಯಾಸ್ಟ್ರಿಕ್ಕು, ನಂಬರ್ 3 ಈ ಹೊಟ್ಟೆಯಲ್ಲಿ ಅನೇಕ ಕಸ್ಮಲನ್ನು ಈಚೆ ಹಾಕಬೇಕಂದ್ರೆ, ಮತ್ತು ನಂಬರ್ 4 ಜೀರ್ಣಕ್ರಿಯೆಗೆ, ನಂಬರ್ 5 ಡಿಟಾಕ್ಸಿಫಿಕೇಷನ್ ಅಂತ ಎಷ್ಟು ಇನ್ನೂ ಇದೆ. ಇವೆಲ್ಲ ಮೇಜರಾಗಿ ನಮ್ಮ ದೇಹವನ್ನು ಸ್ವಚ್ಛಗೊಳಿಸುವಂತಹ ವಸ್ತು ಅಂದರೆ ಜೀರಿಗೆ ಮತ್ತು ಮಜ್ಜಿಗೆ. 1 ಗ್ಲಾಸ್ ಮಜ್ಜಿಗೆಯನ್ನು ಸೇಕರಿಸಿಕೊಂಡು ನೀರು ಮಜ್ಜಿಗೆ, ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಮನೆಯಲ್ಲೇ ಮಾಡ್ಕೋಬೋದು. ಆದರೆ ಈ ರೆಡಿಮೇಡ್ ಅಂತ ಸಿಕ್ಕಿದಾಗ ಚೆನ್ನಾಗಿದ್ದರೆ ಅದನ್ನು ನಾವು ಸೇಕರಿಸಿ 1 ಟೀ ಸ್ಪೂನ್ ಹಾಕಿ ಕಲಸಿ ಕುಡಿಯೋದ್ರಿಂದ ನಮಗೆ ಎಷ್ಟೋ ಕಾಯಿಲೆಗಳನ್ನು ತೊಲಗಿಸುವ ಶಕ್ತಿ ಈ 2 ವಸ್ತುವಿದೆ. ಮಜ್ಜಿಗೆನೂ ಸಹ ಅಷ್ಟೇ. ಪಾಕೆಟ್ ಹಾಲಿಗಿಂತ ನಾವೇ ಮನೆಯಲ್ಲಿ ಅಂದರೆ ಹಾಲನ್ನು ಕರೆದಾಕ್ತಾರಲ್ಲ, ಅದನ್ನು ಕಾಯಿಸಿ ಹೆಪ್ಪಾಕಿ ನಾವು ತಯಾರಿಸಬೇಕು. ತಯಾರು ಮಾಡಿರ್ತಕ್ಕಂತಹ ಮೊಸರನ್ನು ನಾವು ಮಜ್ಜಿಗೆ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಆರೋಗ್ಯ ಭಾರಿ ಇಂಪ್ರೂವ್ ಆಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ, ಎಲ್ಲರೂ ನೋಡಲಿ, ಪ್ರತಿಯೊಬ್ಬರು ಅವ್ರ ಮನೆಗೆ ಅವ್ರ ಡಾಕ್ಟರ್. ನಮಸ್ಕಾರ ಸ್ನೇಹಿತರೆ.